ಕ್ಷೇತ್ರದ ವಿಧಾನ ಪರಿಷತ್ತಿನ ಅಭ್ಯರ್ಥಿಯ ರೂಪದಲ್ಲಿ ನಾನು ಪ್ರವಾಸವನ್ನು ಪ್ರಾರಂಭ ಮಾಡ್ತಿದ್ದೇನೆ. ಪಕ್ಷ ಹೇಳಿದೆ, ನೀವು ಓಡಾಟವನ್ನು ಕ್ಷೇತ್ರದಲ್ಲಿ ಮಾಡಿ, ನೀವು ಸಂಘಟಿಸಿರಿ, ತೀರ್ಮಾನವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಪಕ್ಷದ ಆ ಥರದ ಸಲಹೆ ಮತ್ತು ನಾನು ಇಷ್ಟು ವರ್ಷಗಳ ಕಾಲ ನೌಕರರ ಮಧ್ಯೆ ಇಟ್ಟುಕೊಂಡಂಥ ಸಂಬಂಧ ಮತ್ತು ಹೋರಾಟಗಳ ಹಿನ್ನೆಲೆಯಲ್ಲಿ ಎಲ್ಲ ನೌಕರರ ಅಪೇಕ್ಷೆಗೆ ತಕ್ಕಂತೆ ನಾನು ಚುನಾವಣೆಯ ಕಣದಲ್ಲಿ ಇಳಿಯೋನಿದ್ದೇನೆ. ನಾಳೆಯಿಂದ ಪ್ರವಾಸಗಳು ಪ್ರಾರಂಭ ಆಗ್ತಾಯಿದೆ. ಆ ನೌಕರ ವರ್ಗವನ್ನು ಬಹುಮಟ್ಟಿಗೆ ಸ್ನೇಹದಲ್ಲೋ ಇನ್ನೊಂದರಲ್ಲೋ ನನ್ನ ನಂಬಿದ್ದಾರೆ. ನಂಬಿದ ನೌಕರ ವರ್ಗವನ್ನು, ಸಮೂಹವನ್ನು, ಕಾರ್ಮಿಕನ ನಿರಾಶೆಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಹಿನ್ನೆಲೆಯೇ ಅದಾದ್ದರಿಂದ ನಾಳೆಯಿಂದ ಪ್ರವಾಸವನ್ನು ಮಾಡ್ತಾಯಿದ್ದೇನೆ. ಇದಕ್ಕೆ ತಮ್ಮೆಲ್ಲರ ಸಹಕಾರವೂ ಬೇಕು. ನಮ್ಮ ನೌಕರ ವರ್ಗ, ಕಾರ್ಮಿಕ ವರ್ಗ ನನ್ನ ಹೋರಾಟವನ್ನು, ಅವರ ಪರವಾಗಿ ನಿಲ್ಲುವಂಥ ಗಟ್ಟಿ ಧ್ವನಿಯನ್ನು ಸರ್ಕಾರ ಯಾವುದೇ ಇದ್ದರೂ ಆ ಸಮೂಹದ ಪರವಾಗಿ ನಾನು ಹೋರಾಡಬಲ್ಲೆ ಅಂತಕ್ಕಂಥ ಭರವಸೆಯನ್ನು ನಾನು ಅವರಲ್ಲಿ ಮೂಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಾನು ಒಬ್ಬ ಸ್ಪರ್ಧಿಯಾಗಿ ಈ ಕ್ಷೇತ್ರದಲ್ಲಿ ಓಡಾಟವನ್ನು ಮಾಡ್ತೇನೆ. ಪಕ್ಷ ಅಂತಿಮವಾಗಿ ಎಲ್ಲ ಓಡಾಟಗಳನ್ನು ನೋಡಿದ ನಂತರ ನೌಕರರ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ತೀರ್ಮಾನವನ್ನು ಅವತ್ತಿನ ಕಾಲಕ್ಕೆ ಮಾಡುತ್ತೆ. ಅಧಿಕೃತ ಪ್ರವಾಸವನ್ನು ಈ ಮಕರ ಸಂಕ್ರಾಂತಿಯ ನಂತರ ನನ್ನದು ಒಂದು ರೀತಿಯ ಚುನಾವಣಾ ಪಥ ಬದಲಾವಣೆ ಆಗಿದೆ. ಇವರು ಆಂತರಿಕವಾಗಿ ಸಂಘಟಿಸ್ಕೊಳ್ತಾ ಇದೆ. ಇವತ್ತು ಬಾಹ್ಯವಾಗಿ ನನ್ನ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ತಿದ್ದೇನೆ. ತಮ್ಮೆಲ್ಲರ ಸಹಕಾರವನ್ನು, ಕ್ಷೇತ್ರದ ಎಲ್ಲ ನೌಕರರ ಸಹಕಾರವನ್ನು, ಬೆಂಬಲವನ್ನು ಖಂಡಿತ ಭರವಸೆ. ಟಿಕೆಟ್ ನನಗೆ ಕೊಡ್ತಾರೆ ಅಂತ. ಯಾಕೆಂದರೆ ಪದವೀಧರ ಕ್ಷೇತ್ರ ಪ್ರತಿನಿಧಿಯಾಗಿ ನಾನು ಅಂದುಕೊಂಡ ಮಟ್ಟಿಗೆ ಪೂರ್ತಿ ತೃಪ್ತಿಯಲ್ಲದೆ ಇದ್ದರೂ ಕೂಡ ಸಮಾಧಾನಕರ ಆಗೋ ರೀತಿಯೊಳಗೆ ಸದನದಲ್ಲಿ ಏಕಾಂಗಿಯ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇನೆ. ನಾನಿದ್ದಂಥ ಪಕ್ಷದ ಸರ್ಕಾರ ಇದ್ದಾಗ ಕೂಡ ಸರ್ಕಾರವನ್ನು ಎದುರಿಸಿಕೊಂಡು ಅದ್ರ ಕೆಂಗಣ್ಣಿಗೂ ಗುರಿಯಾಗಿ ಹೋರಾಟವನ್ನು ಮಾಡಿದ್ದೇನೆ. ಅತಿಥಿ ಉಪನ್ಯಾಸಕರ ವೇತನಕ್ಕೋಸ್ಕರ ಸದನವನ್ನು ನಿಲ್ಲಿಸಿದ್ದೇನೆ. ಕಾರ್ಮಿಕ ಕಾಯ್ದೆ ತಿದ್ದುಪಡಿ 8 ಗಂಟೆಯಿಂದ 12 ಗಂಟೆ ತಂದಾಗ ಇದು ಕಾರ್ಮಿಕ ವಿರೋಧಿತ ಹೊರಗೆ ಬಂದಿದ್ದೇನೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಿರ್ಭೀತಿಯಿಂದ ನೌಕರ ಸಮೂಹದ ಪರವಾಗಿ ನಿಂತಿದ್ದೇನೆ. ಬರೀ ನೌಕರರು ಮಾತ್ರ ಅಲ್ಲ, ಸಾಮಾಜಿಕವಾದಂಥ ಸಮಸ್ಯೆಗಳು ಬಂದಾಗ ಕೂಡ, ಇಲ್ಲಿ ಕಲ್ಲು ಕ್ವಾರಿಯ ಸ್ಫೋಟಗಳಾಗಲಿ, ಬಾಕಿ ಯಾವುದೇ ಅನಾಹುತಗಳಾಗಲಿ, ಅನ್ಯಾಯಗಳಾಗಲಿ ಆದಾಗ ನಿರ್ಭಿಡೆಯಿಂದ ಆಯಾ ಸಮೂಹದ ಹಿತದ ಪರವಾಗಿ ನಿಂತು ಮಾತನಾಡಿದ್ದೇನೆ. ಇದೆಲ್ಲವನ್ನೂ ಪಕ್ಷ ಗಮನಿಸಿರುತ್ತೆ. ನನ್ನ ಹಿನ್ನೆಲೆಯಲ್ಲಿ 42 ವರ್ಷಗಳಿಂದ ಸತತವಾಗಿ ಗೆಲ್ಲಕ್ಕಾಗದೇ ಇರತಕ್ಕಂಥ ಈ ಕ್ಷೇತ್ರವನ್ನು ಗೆಲ್ಲಕ್ಕೋಸ್ಕರ ನನಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಖಡಾಖಂಡಿತವಾಗಿ ನನಗಿದೆ. ಆ ಆತ್ಮವಿಶ್ವಾಸದಲ್ಲೇ ನಾನು ನಾಳೆಯಿಂದ ಅಧಿಕೃತ ಪ್ರವಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ.